ಸರ್ ನಾನು ದೊಡ್ಡ ದೊಡ್ಡ ಪುಸ್ತಕಗಳನ್ನ ತಗೊಂಡಿದ್ದೀನಿ, ನನಗೆ ಓದಿದ್ದ ಯಾವುದೂ ಕೂಡ ನೆನಪಲ್ಲಿ ಉಳಿತಾ ಇಲ್ಲ. ನೀವು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇಲ್ವಾ? ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನೀವು ಹೊರಗಡೆ ಹೋಗ್ಬೋದು. ಒಂದು ಮನಸ್ಥಿತಿ ನಿಮ್ಮಲ್ಲಾಗಿದ್ರೆ ನೀವು ಖಂಡಿತವಾಗ್ಲೂ ಈ ಸಲ ಎಕ್ಸಾಮ್ ಕ್ರ್ಯಾಕ್ ಮಾಡೇ ಮಾಡಿ. ನಮಸ್ಕಾರ ಪ್ರಿಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಜ್ಞಾನಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾರ್ಥಿಗಳೇ, ನೀವೆಲ್ಲರೂ ಕೂಡ ನಮ್ಮ ಹಳೆಯ ವಿಡಿಯೋಸ್ ಗಳನ್ನ ನೋಡಿದ್ರಿ. ಅವರ ಒಂದು ಬೇಡಿಕೆ ಆಧಾರದ ಮೇಲೆ ನಾವಿವತ್ತು ಒಂದು ಹೊಸ ವಿಡಿಯೋನ ತಂದಿದ್ದೀವಿ. ಸೊ ನಾನೊಬ್ಬ ಟಾಪರ್ ಆಗ್ಬೇಕು, ನನ್ಗೆ ಯಾವ ತರ ಓದಿದ್ದೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಅನೇಕ ಜನರ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀವಿ. ಇದು ನಿಮಗೋಸ್ಕರ ಮಾಡ್ತಿರುವಂತ ವಿಡಿಯೋ. ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಉಮೇಶ್ ಸರ್ ಕಂಪ್ಲೀಟ್ ಆಗಿರ್ತಕ್ಕಂಥ ಯಾವ ಬುಕ್ಸ್ ಗಳನ್ನ ಓದ್ಬೇಕು, ಯಾವ ತರ ಅದನ್ನ ಸ್ಟಡಿಯನ್ನ ಅನಾಲಿಸ್ ಮಾಡ್ಕೋಬೇಕು, ಮತ್ತೆ ಈ ತರದ ಒಂದು ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್ ನ ಒಂದು ಹೊಸ ಕಾನ್ಸೆಪ್ಟ್ ನ ನಿಮಗೆ ಹೇಳ್ಕೊಟ್ಟಿದ್ರು. ಸೊ ಈ ಕಾನ್ಸೆಪ್ಟ್ ನ ಆಧಾಗಿ ಇಟ್ಕೊಂಡು ನಾವು ಹೇಗೆ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಯಾವ ತರ ಓದ್ಬೇಕು ಅಂತಕ್ಕಂಥ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಟೋರಿಯನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಡಿಯರ್ ಪದಾರ್ಥಿಗಳೇ, ಈ ಒಂದು ಓದ್ತಕ್ಕಂಥ ಮೆಥಡ್ ಯಾವ ತರ ಇರಬೇಕು? ಸರ್ ನಾನು ದೊಡ್ಡ ಪುಸ್ತಕಗಳನ್ನ ತಗೊಂಡಿದ್ದೀನಿ. ಸೊ ನಾನು ಮಾರ್ಕೆಟ್ ಅಲ್ಲಿ ಸಿಗುವಂತ ಯಾವ್ದಾವ್ದೋ ಬುಕ್ಸ್ ಗಳನ್ನ ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ ಓದ್ತಾ ಇದ್ದೀನಿ, ಪೇಜ್ ಅನ್ನ ತಿರ್ವ ಹಾಕ್ತಾ ಇದ್ದೀನಿ. ಆದ್ರೂ ಕೂಡ ನನಗೆ ಓದಿದ್ದ ಯಾವುದೂ ಕೂಡ ನೆನಪಲ್ಲಿ ಉಳಿತಾ ಇಲ್ಲ ಸರ್. ಅದನ್ನ ಯಾವ ತರ ನಾನು ನೆನಪಲ್ಲಿ ಇಟ್ಕೋಬೇಕು, ಮತ್ತೆ ಅದನ್ನ ಯಾವ ತರ ನಾನು ಸಿಸ್ಟಮೆಟಿಕ್ ವೇ ಅಲ್ಲಿ ಓದ್ತಾ ಹೋಗ್ಬೇಕು. ಸೊ ಆ ತರ್ತಕ್ಕಂತ ಒಂದು ಮೆಥಡ್ ಅನ್ನ ನಾನು ಇವತ್ತು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬೇಕಾಗಿರೋದು ಎರಡು ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಏನು? ನೀವು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಹಾಗಾದ್ರೆ ಮಾತ್ರ ಈ ವಿಡಿಯೋ ನಿಮಗೆ. ನೀವು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇಲ್ವಾ? ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ಬಿಟ್ಟು ನೀವು ಹೊರಗಡೆ ಹೋಗ್ಬೋದು, ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೋಬಹುದು. ಓಕೆನಾ? ಸೊ ಇನ್ನೊಂದು ವಿಷಯ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನೀವ್ ಹೇಳಿದಂತ ವಿಷಯಗಳನ್ನು ಕೂಡ ಕಲಿತಾ ಹೋಗ್ತೀನಿ, ನೀವ್ ಹೇಳ್ತಕ್ಕಂತ ಎಲ್ಲಾ ಟಾಪಿಕ್ಸ್ ಗಳನ್ನ ನೀಟಾಗಿ ಕವರ್ ಮಾಡ್ತಾ ಹೋಗ್ತೀನಿ ಅಂತಕ್ಕಂಥ ಒಂದು ಮನಸ್ಥಿತಿ ನಿಮ್ಮಲ್ಲಾಗಿದ್ರೆ ನೀವು ಖಂಡಿತವಾಗ್ಲೂ ಈ ಸಲ ಎಕ್ಸಾಮ್ ಕ್ರ್ಯಾಕ್ ಮಾಡೇ ಮಾಡ್ತೀರಾ. ನಿಮ್ಮಲ್ಲಿ ಹಾರ್ಡ್ ವರ್ಕ್ ಅಂತಕ್ಕಂಥದ್ದು ಇದ್ರೆ ಈ ಸಲ ನೀವು ಒಬ್ಬ ಸರ್ಕಾರಿ ನೌಕರ ಆಗೋದ್ರಲ್ಲಿ ಯಾವುದೇ ತರದ ಸಂಶಯ ಇಲ್ಲ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ನೋಡ್ತಾ ಹೋಗೋಣ. ಒಂದು ಟೆಕ್ಸ್ಟ್ ಬುಕ್ ಗಳನ್ನ, ದೊಡ್ಡ ಟೆಕ್ಸ್ಟ್ ಬುಕ್ಸ್ ಗಳನ್ನ ನಾನು ಯಾವ ತರ ಓದ್ಬೇಕು, ಅದು ಯಾವ ತರ ಅನಾಲಿಸ್ ಮಾಡ್ಕೋಬೇಕು, ಶಾರ್ಟ್ ಪೀರಿಯಡ್ ನಲ್ಲಿ ನಾವು ಯಾವ ತರ ಅದನ್ನ ಓದ್ತಾ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಡಾಕ್ಟರ್ ವಾಲ್ಟರ್ ಪಾಕ್ ಅಂತಕ್ಕಂಥ ವ್ಯಕ್ತಿ OK4R ಅಂತಕ್ಕಂಥ ಒಂದು ವಿಧಾನವನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಏನಪ್ಪಾ ಇದು OK4R ಮೆಥಡ್? ಸೊ ನೀವು ಲಾಸ್ಟ್ ಟೈಮ್ ನಲ್ಲಿ ನೀವೇನ್ ಮಾಡಿದ್ರಿ? ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್ ನ ಒಂದು ಕಾನ್ಸೆಪ್ಟ್ ಅನ್ನ ಕಲ್ತಿದ್ರಿ. ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್ ನಲ್ಲಿ ನಾನು ಯಾವ ತರ ಓದ್ಬೇಕು, ಹೇಗೆ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಲ್ತಿದ್ರಿ, ಹೌದಲ್ವಾ? ಇಲ್ಲಿ ನೀವು ಓದುವಂತ ವಿಧಾನವನ್ನ ನೀವೇನಾದ್ರೂ ಚೇಂಜ್ ಮಾಡ್ಕೊಂಡಿದ್ದೇ ಆದ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಪಡಿತೀರಾ. ಇಲ್ಲಿ OK4R ಮೆಥಡ್ ಅಂದ್ರೆ ಏನು? ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಹೇಗಿದೆ? ಓವರ್ ವ್ಯೂ ಅಂದ್ರೆ OK, R1, R2, R3, R4 ಅಂತಕ್ಕಂಥ 4 ಕಾನ್ಸೆಪ್ಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಅದನ್ನ ನಾವು OK4R ಅಂತ ಹೇಳಿ. ಏನು ಓವರ್ ವ್ಯೂ ಅಂತ ಅಂದ್ರೆ ಏನು? ಈಗ ನೀವು ಏನೋ ಬುಕ್ ಓದ್ತಿದ್ದೀರಾ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬುಕ್ ಇದೆ, ಓದ್ಬೇಕು ಅಂತ ಹೇಳಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿಗೂ ಕೂಡ ಒಂದೊಂದು ಬುಕ್ಸ್ ಗಳನ್ನ ತಗೊಂಡಿದ್ದೀರಾ. ಓಕೆ, ಸೊ ಈಗ ಅದನ್ನ ಹೇಗೆ ಓದ್ತಿದ್ದೀರಾ? ಓವರ್ ವ್ಯೂ ಮಾಡಬೇಕು. ಯಾವ ತರ ಓವರ್ ವ್ಯೂ ಮಾಡಬೇಕು ಸರ್? ಈಗ ಒಂದು ಬುಕ್ಸ್ ತಗೊಂಡ್ರಿ, ಅದನ್ನ ಜಸ್ಟ್ ಪೇಜ್ ಅನ್ನ ತಿರುವಾಗ್ತಾ ಅದರಲ್ಲಿ ಇರ್ತಕ್ಕಂಥ ಪಿಕ್ಚರ್ಸ್ ಗಳು, ಅದರಲ್ಲಿ ಬರ್ತಕ್ಕಂಥ ಮೇನ್ ಟಾಪಿಕ್ಸ್ ಗಳನ್ನ ಜಸ್ಟ್ ಒಂದ್ಸಲ ನೀವೇನ್ ಮಾಡ್ತೀರಾ ನೋಡ್ಕೊತಾ ಹೋಗ್ಬಿಡಿ. ಇದನ್ನ ನಾವೇನಂತ ಕರಿತೀವಿ? ಓವರ್ ವ್ಯೂ ಅಂತ. ಸೊ ನೀವು ಜಸ್ಟ್ ನೋಡ್ತೀರಾ ಅಲ್ವಾ, ಸುಮ್ಮನೆ ಪೇಜ್ ಅನ್ನ ತಿರ್ಬೇಕಂತ, ಇಲ್ಲಿ ಈ ತರದ ಒಂದು ಟಾಪಿಕ್ ಇದೆ, ಇನ್ನೊಂದು ಟಾಪಿಕ್ ಇದೆ, ಇಲ್ಲೊಂದು ಯಾವುದೋ ಪಿಕ್ಚರ್ ಇದೆ, ಅದ್ರ ರಿಲೇಟೆಡ್ ಪಿಕ್ಚರ್ಸ್ ಇದೆ, ಮತ್ತೆ ಅದ್ರ ಕೆಳಗಡೆ ಇನ್ನೇನೋ ಇದೆ, ಅದ್ರ ಕೆಳಗಡೆ ಇನ್ನೊಂದು ಟಾಪಿಕ್ ಇದೆ, ಅದ್ರ ಕೆಳಗಡೆ ಜಸ್ಟ್ ನೀವು ಮಾಡ್ಯೂಲ್ಸ್ ಗಳನ್ನ ಅಥವಾ ಲೆಸನ್ಸ್ ನ ನೇಮ್ಸ್ ಗಳನ್ನ, ಹೆಡ್ಲೈನ್ಸ್ ಗಳನ್ನ ಜಸ್ಟ್ ಅದನ್ನ ಓವರ್ ವ್ಯೂ ಮಾಡ್ಕೋತಾ ಹೋದ್ರೆ ಸಾಕು. ಇದು ನಿಮ್ ಮೊದಲನೇ. ನೆಕ್ಸ್ಟ್ ಡಾಕ್ಟರ್ ವಾಲ್ಟರ್ ಪೌಲ್ ಅವರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಕೀ ಐಡಿಯಾಸ್. ಕೆ ಮೀನ್ಸ್ ಕೀ ಐಡಿಯಾಸ್ ಅಂತ ಹೇಳಿ. ಓವರ್ ವ್ಯೂ ಏನೋ ಮಾಡಿದ್ವಿ ಸರ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕು? ನಿಮ್ಮ ಹತ್ರ ಒಂದು ಕೀ ಐಡಿಯಾಸ್ ಅಂತಕ್ಕಂಥ ಬರ್ಬೇಕು. ಇವಾಗ ಆಲ್ರೆಡಿ ನೀವು ಪೇಜ್ ಗಳನ್ನ ತಿರ್ಬಾಕಿ ಓವರ್ ವ್ಯೂ ಆಲ್ರೆಡಿ ಮಾಡಿದೀರಾ. ಸೊ
ಸೊ ಮಾಡಾದ್ಮೇಲೆ ಈಗ ನಿಮ್ಮ ಹತ್ರ ಒಂದು ಐಡಿಯಾಸ್ ಗಳನ್ನ ಮಾಡ್ಕೋಬೇಕು. ಯಾವ ತರ ಒಂದು ಹೈಲೈಟರ್ ಅನ್ನ ತಗೊಳ್ತೀರಾ. ಸೊ ಹೈಲೈಟರ್ ನ ತಗೊಂಡು ನೀವೇನ್ ಮಾಡ್ತೀರಾ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿದಾವೋ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅಂತ ನಿಮಗೆ ಅನ್ಸುತ್ತೋ, ಅಥವಾ ಯಾವ್ದು ಇಂಪಾರ್ಟೆಂಟ್ ಡೇಟ್ ಅಂತ ನಿಮಗೆ ಅನ್ಸುತ್ತೋ, ಅಥವಾ ಇದರಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದು, ಅದನ್ನ ನಾನು ಪೇಜ್ ತೆಗೆದ ತಕ್ಷಣ ಅದ್ ನನಗೆ ಕಾಣಬೇಕು. ಸೊ ಈ ತರ ಅದ್ರ ಮೇಲೆ ಏನು ಟಿಕ್ ಮಾಡ್ಕೋತಾ ಹೋಗಿ. ಅದನ್ನ ನಾವು ಕೀ ಐಡಿಯಾಸ್, ಇದು ನಾನು ಓದಬೇಕು, ಇದು ನಾನು ಓದಬೇಕು. ನೀವು ಯಾವಾಗ ಓವರ್ ವ್ಯೂ ಅನ್ನ ಮಾಡೋಬೇಕಾದ್ರೆ ಓವರ್ ವ್ಯೂ ಅನ್ನ ಮಾಡಿದ್ರಿ, ಅದಾದ್ಮೇಲೆ ಕೆಳಗಡೆ ಬಂದ್ರಿ, ಕೀ ಐಡಿಯಾಸ್ಗಳು ಯಾವ್ದಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಟಿಕ್ ಮಾಡ್ಕೊಂಡ್ರು. ಸೊ ನೆಕ್ಸ್ಟ್ ಅಲ್ಲಿ ನಾನು ಅದನ್ನ ಓದ್ತೀನಿ ಅಂತ ಹೇಳಿ. ಈಗ ಏನು ಕೀ ಐಡಿಯಾಸ್ಗಳನ್ನ ನಾವೇನೋ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಓದ್ಬೇಕು. ಏನ್ ಓದ್ತೀರಾ, ಈಗ ನೀವೇನೇನು ಪಿಕ್ಚರ್ಸ್ ಗಳನ್ನ ನೋಡಿದ್ರಿ, ಇವಾಗ ನಿಮಗೊಂದು ಕಾನ್ಸೆಪ್ಟ್ ಬಂತು. ಯಾವ ತರ ಕಾನ್ಸೆಪ್ಟ್ ಬಂತು, ಓ ಈ ಪೇಜಲ್ಲಿ ಇದಿದೆ, ಓ ಇದರಲ್ಲಿ ಇದೇ ಇಂಪಾರ್ಟೆಂಟ್ ಟಾಪಿಕ್, ಇದನ್ನ ಫಸ್ಟ್ ಓದ್ಕೊಳ್ಳೋಣ. ಸೊ ಹೀಗೆ ನೀವು ಒಂದೊಂದೇ ಹಾಳೆಗಳನ್ನ ತೆಗಿತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನಾನು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ಆ ಟಾಪಿಕ್ ಅನ್ನ ಓದ್ತಾ ಹೋಗ್ತೀರಾ. ಸೊ ಓಕೆ ಸರ್, ನಾನಿವಾಗ ಅದನ್ನ ಓದ್ದೆ. ನೆಕ್ಸ್ಟ್ ಸ್ಟೆಪ್ ಏನು, ನಾನು ಜಸ್ಟ್ ಅದನ್ನ ಓದೋದಲ್ಲ, ಅದನ್ನ ಕಂಪ್ಲೀಟ್ ಆಗಿ ಓದಿ ಬಿಡೋದಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕಂಪ್ಲೀಟ್ ಆಗಿ ಓದಾದ್ಮೇಲೆ ನಾನು ಅದನ್ನ ಒಂದ್ಸಲ ರೀಕಾಲ್ ಮಾಡಬೇಕು. ಹೇಗೆ ಒಂದು ಬುಕ್ ಅಲ್ಲಿ ಒಂದು 10 ಪೇಜಸ್ ಗಳನ್ನ ಅಥವಾ ಒಂದು ಚಾಪ್ಟರ್ ಅನ್ನ ನೀವು ಇವತ್ತು ಓದ್ತಾ ಇದ್ದೀರಾ ಅಂತಂದ್ರೆ ಅದನ್ನ ನೀಟಾಗಿ ರೀಕಾಲ್ ಮಾಡ್ಕೋತಾ ಹೋಗಿ. ಸೊ ಓದಿರೋದನ್ನ ನೀವು ಎಷ್ಟು ಸಲ ರೀಕಾಲ್ ಮಾಡ್ತಿರೋ ಅಷ್ಟು ನೀವು ಓದಿದ್ದು ನಿಮ್ ತಲೆಯಲ್ಲಿ ಉಳಿಯುತ್ತೆ. ಹೆಂಗೆ ನೀವು ಅದಕ್ಕೆ ಹೇಳ್ತಾರೆ, ಯಾವುದೇ ಒಬ್ಬ ಸ್ಪರ್ಧಾರ್ಥಿ ಸಾಧನೆಯನ್ನ ಮಾಡಿದೇನಂತ ಅಂದ್ರೆ ಅವನಿಗೋಸ್ಕರ ಒಂದು ನೋಟ್ಸ್ ಅನ್ನ ಮಾಡ್ಕೊಂಡಿರ್ತಾನೆ. ಹೇಗೆ ಓದಿದ್ದೆಲ್ಲದನ್ನು ಕೂಡ ಒಂದ್ ಕಡೆ ನೋಟ್ಸ್ ಮಾಡ್ಕೊಂತ ಹೋಗ್ತಾನೆ. 10 ಸಲ ಓದೋದ್ರಕ್ಕಿಂತ ಒಂದು ಸಲ ಬರೆಯೋದು ಲೇಸ್ ಅಂತ ಹೇಳಿ ದೊಡ್ಡವರು ಹೇಳ್ತಾ ಇರ್ತಾರೆ. ಅವಾಗವಾಗ ನಿಮ್ಮ ಯಾವುದೇ ಒಂದು ಅಕಾಡೆಮಿ ಆಗಿರ್ಬೋದು ಅಥವಾ ನೀವು ಯಾವುದೇ ಸ್ಕೂಲಲ್ಲಿ ಆಗಿರ್ಬೋದು, ಸೊ ಅಲ್ಲೆಲ್ಲ ಕೂಡ ನಿಮ್ಮ ಕಾಲೇಜಲ್ಲೂ ಕೂಡ ನಿಮಗೆ ಹೇಳ್ತಾನೆ ಇರ್ತಾರೆ, ನೀನು 10 ಸಲ ಓದೋದ್ರ ಬದಲು ಒಂದ್ಸಲ ಬರ್ದ್ರೆ ಸಾಕು ಅಂತ ಹೇಳಿ. ಈಗ ನೀವು ಮಾಡ್ಬೇಕಾಗಿರೋದೇನು, ರೀಡ್ ಏನೋ ಮಾಡಿದ್ರಿ, ಓದಿದ್ರಿ, ಆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಲೆಸನ್ ಅನ್ನ ಕಂಪ್ಲೀಟ್ ಮಾಡಿದ್ರಿ. ಈಗ ಅದನ್ನ ರೀಕಾಲ್ ಮಾಡ್ಕೋತಾ ಹೋಗಿ, ಒಂದ್ ಕಡೆ ನೋಟ್ಸ್ ಮಾಡ್ಕೋತಾ ಹೋಗಿ, ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನೋಟ್ಸ್ ಮಾಡ್ಕೊತಾ ಹೋಗಿ. ಓಕೆ ಸರ್, ನಾನು ಈಗ ಅದನ್ನ ನೋಟ್ಸ್ ಮಾಡಿದೆ, ರೀಕಾಲ್ ಅನ್ನ ಮಾಡಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪು, ಅದನ್ನ ಕಂಪ್ಲೀಟ್ ರೀಕಾಲ್ ಆದಮೇಲೆ ರಿಫ್ಲೆಕ್ಟ್ ಮಾಡಬೇಕು. ಯಾವ ಥರ ರಿಫ್ಲೆಕ್ಟ್ ಮಾಡ್ತೀರಾ, ಓದಿರೋದನ್ನ ಕಂಪ್ಲೀಟ್ ಆಗಿ ಅದನ್ನ ಹೇಗಿದು, ಇದು ಯಾಕೆ ಬಂತು, ಇದೇನು ಯಾವ ಥರ ಬಂತು ಅನ್ನೋದ್ರ ಬಗ್ಗೆ ಅದನ್ನ ರಿಫ್ಲೆಕ್ಟ್ ಮಾಡ್ಕೊಂತ ಹೋಗಿ. ಯಾವ ಥರ ರಿಫ್ಲೆಕ್ಟ್ ಮಾಡ್ತೀರಾ, ಈಗ ರೀಕಾಲ್ ಆಗಿರೋದನ್ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಲೆವೆಲ್ಗೆ ಬಂದಿದ್ದೀರಾ, ಅದನ್ನ ಕಂಪ್ಲೀಟ್ ಆಗಿ ಓದ್ಕೊಂಡಿದ್ದೀರಾ. ಈಗ ಅದ್ರ ಬಗ್ಗೆ ನಿಮಗೊಂದು ಟಾಪಿಕ್ನ ಐಡಿಯಾ ಬಂತು, ಇದು ಏನು ಯಾವ ಥರ ಬಂತು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಬೆಳಕಿನ ಚದುರುವಿಕೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಓದಿದ್ದೀರಾ ಅನ್ಕೊಳ್ಳಿ. ಸೊ ಬೆಳಕಿನ ಚದುರುವಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಓದ್ಕೊಂಡಿದ್ದೀರಾ, ಗಟ್ಟು ಹೊಡೆದಿದ್ದೀರಾ, ಎಲ್ಲಾದ್ರೂ ಕೂಡ ಮಾಡಿದ್ದೀರಾ. ಮಾಡ್ಕೊಂಡಾದ್ಮೇಲೆ ಅದನ್ನ ರಿಫ್ಲೆಕ್ಟ್ ಮಾಡಬೇಕು. ಯಾವ ಥರ, ಓದಿರೋದನ್ನ ಕಂಪ್ಲೀಟ್ ಆಗಿ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಅದಾದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿದಾಗ ಓದಿದ್ರಿ, ಅರ್ಥ ಮಾಡ್ಕೊಂಡ್ರಿ, ರೀಕಾಲ್ ಮಾಡಿದ್ರಿ, ಅದನ್ನ ಏನು ಅಂತಕ್ಕಂಥದ್ದನ್ನ ರಿಫ್ಲೆಕ್ಟ್ ಮಾಡಿದ್ರಿ, ಇನ್ನೊಬ್ರಿಗೆ ಹೇಳ್ಕೊಟ್ರಿ, ಅದಾದ್ಮೇಲೆ ರಿವ್ಯೂ ಮಾಡಿ, ಓ ಇದಂದ್ರೆ ಏನು, ಇದು ಯಾಕೆ ಬಂತು, ಇದು ಯಾಕೆ ಹೀಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನ ಹಾಕೊಳ್ರಿ. ಯಾಕೆ ಇದನ್ನ ನಾನು ಓದ್ತಾ ಇದ್ದೀನಿ, ಇದಂದ್ರೆ ಏನು, ಇದರಿಂದ ನಮಗೇನು ಉಪಯೋಗ. ಸೊ ನಮಗೆ ಉಪಯೋಗ ಇದೆ ಬಿಡಿ, ಎಕ್ಸಾಮ್ನಲ್ಲಿ ಬರುತ್ತೆ. ಆದ್ರೆ ಸೊ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ನಿಮಗೆ ಮರಿಬಾರ್ದು ಅಂತ ಅಂದ್ರೆ ನೀವೇನ್ ಮಾಡಬೇಕು, ಅದನ್ನ ರಿವ್ಯೂ ಮಾಡ್ಕೋತಾ ಹೋಗ್ಬೇಕು, ಅದ್ರ ಬಗ್ಗೆ ಅರ್ಥ ಮಾಡ್ಕೋತಾ ಹೋಗ್ಬೇಕು, ಅದ್ರ ಬಗ್ಗೆ ಏನು, ಇದು ಯಾಕೆ ಬಂತು, ಇದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ನೀವು ಅದನ್ನ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋತಾ ಹೋಗ್ತಾ ಇರಬೇಕು. ಸೊ ಹೀಗೆ ಮಾಡಿದ್ರೆ ಸೊ ಕಂಪ್ಲೀಟ್ ಆಗಿ ಒಂದು ಓಕೆ 4R ಮೆಥಡ್ ನಲ್ಲಿ ನೀವು ಒಂದು ಎಷ್ಟೇ ದೊಡ್ಡ ಪುಸ್ತಕ ಇದ್ರೂ ಕೂಡ ವಿತಿನ್ ನೀವು ಒಂದು ಪುಸ್ತಕ ಓದಲಿಕ್ಕೆ 2 ದಿನ ತಗೊಳ್ತೀರಾ, ಅದನ್ನ 1 ದಿನದಲ್ಲಿ ಕಂಪ್ಲೀಟ್ ಮಾಡಿ ಬಿಸಾಕ್ತೀರಾ. ಇದು ನನ್ನ ಚಾಲೆಂಜ್. ಈಗ ಬರೋಣ, ನಾವು ಹೇಗೆ ಓದ್ತಾ ಇದ್ದೀವಿ ಅಂತಕ್ಕಂಥ ಕಾನ್ಸೆಪ್ಟ್. ಹೌ ಡು ವಿ ಲರ್ನ್, ಹೇಗೆ ಓದ್ತಾ ಇದ್ದೀವಿ ಅಥವಾ ನಾನು ಹೇಗೆ ಕಲಿಬೇಕು ಅಂತಕ್ಕಂಥದ್ದು. ಇವಾಗ ನಮ್ಮ ಡೈಲಿ ಲೈಫ್ನಲ್ಲೆಲ್ಲ ನಾವು ಬೇರೆ ಬೇರೆ ರೀತಿಯಲ್ಲಿ ಕಲಿತಾನೇ ಇರ್ತೀವಿ. ಸೊ ಮನುಷ್ಯನ ಜೀವನ ಅಂತ ಅಂದ್ರೆ ಅನೇಕ ವಿಷಯಗಳನ್ನ ಡೈಲಿ ಕಲಿತಾನೆ ಇರ್ಬೇಕಾಗಿರುತ್ತೆ. ಹೇಗೆ ಕಲಿತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಈಗ ನಾವು ಜಸ್ಟ್ ವಾಟ್ ವಿ ರೀಡ್, ಜಸ್ಟ್ ನಾವು ಏನ್ ಓದ್ತೀವೋ
ನೀವು ಬುಕ್ಕಲ್ಲಿ ನೀವೆಲ್ಲರೂ ಕೂಡ ಗಟ್ಟು ಹೊಡಿತಾನೆ ಇರ್ತೀರಲ್ವಾ. ಸೊ ಒಂದು ಬುಕ್ ತಗೊಳ್ತೀರಾ, ಆ ಬುಕ್ಕನ್ನು ತಗೊಂಡು ಗಟ್ಟು ಹೊಡಿತಾನೆ ಇರ್ತೀರಾ. ಏನು ಬೆಳಕಿನ ಚದುರುವಿಕೆ ಅಂದರೆ ಹಾಗೆ ಹೀಗೆ ಏನು ಇಷ್ಟರಲ್ಲಿ ಯುದ್ಧ ಆಯಿತು, ಅಷ್ಟರಲ್ಲಿ ಯುದ್ಧ ಆಯಿತು, ನಮಗೆ ಇಷ್ಟ ಸ್ವಾತಂತ್ರ್ಯ ಬಂತು, ಈ ಥರದ್ದೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ನೀವು ಓದ್ತಾ ಇರ್ತೀರಾ, ಅದನ್ನು ಗಟ್ಟು ಹೊಡಿತಾನೆ ಇರ್ತೀರಾ. ಇದರಿಂದ ನಿಮ್ಮ ಮೆಮೊರೈಸಲ್ಲಿ ಅಥವಾ ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಳ್ಳೋದು ಕೇವಲ 10% ಮಾತ್ರ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥ ಮೆಥಡ್. ಸೊ ನೆಕ್ಸ್ಟ್, ನೀವೇನಾದರೂ ಯಾರಾದರೂ ಹೇಳಿರೋದನ್ನು ಕೇಳಿ ಅದರಿಂದ ನೀವು 20% ಕಲಿತೀರಾ. ಯಾರೋ ಹೇಳಿರೋದನ್ನು ನೀವು ಅಥವಾ ನೀವು ಕ್ಲಾಸಲ್ಲಿ ಕೂತಿರ್ತೀರಾ, ಕ್ಲಾಸಲ್ಲಿ ಕೂತಿರೋದನ್ನು ನೀವು ನೋಟ್ಸ್ ಮಾಡ್ಕೊಂಡೇನೆ ಬರೀದೇನೆ ಅಥವಾ ಓದ್ದೇನೆ ನೀವೇನು ಮಾಡ್ತಿದ್ದೀರಾ, ಬರೀ ಕೇಳೋದ್ರಿಂದ 20% ನೀವು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತೀರಾ ಮತ್ತು ನಿಮ್ಮ ಮೆಮೊರಿಯಲ್ಲಿ ನೀವು ಅದನ್ನು ಉಳಿಸ್ಕೋತೀರಾ. 20% ಮಾತ್ರ. 100% ನೀವು ಕಲ್ತಿದ್ರೆ ನೀವು 20% ಮಾತ್ರ ನಿಮಗೆ ನೆನಪಿರುತ್ತೆ ಕೇಳೋದ್ರಿಂದ. ಸೊ ನೆಕ್ಸ್ಟು, ವಾಟ್ ವಿ ಸಿ, ನಾವೇನಾದರೂ ನೋಡೋದ್ರಿಂದ ಅಥವಾ ನೋಡಿ ನಾವು ಕಲಿಯೋದ್ರಿಂದ ನಮಗೆ 30% ನಾವು ಕಲಿಬೋದು. ಯಾವುದೋ ಒಂದು ವಿಷಯ ನಡೀತಾ ಇದೆ, ಸೊ ಅಥವಾ ಯಾವುದೋ ಒಂದು ಬರೀ ನೋಡೋದ್ರಿಂದ, ನೋಡಿ ಕಲಿಯೋದ್ರಿಂದ, ಪಿಕ್ಚರ್ಸ್ಗಳನ್ನು ಹಾಕ್ಕೊಂಡು ಅದನ್ನು ನೋಡಿ ಕಲಿಯೋದ್ರಿಂದ, ಅಲ್ಲಿ ಯಾವುದೇ ಥರದ ಕೇಳ್ತಾ ಇಲ್ಲ, ಬರೀ ನೋಡ್ತಾ ಇದ್ದೀರಾ, ನೋಡಿ ನೀವು ಕಲಿತಾ ಇದ್ದೀರಾ ಅಂತ ಅಂದರೆ, ಪಿಕ್ಚರ್ಸ್ಗಳನ್ನು ನೋಡಿ ನೀವು ಕಲಿತಾ ಇದ್ದೀರಾ ಅಂತ ಅಂದರೆ ಇಲ್ಲಿ ನೀವು 30% ನೀವು ಕಲಿತೀರಾ ಅಂತ. ಸೊ ಅದಾದಮೇಲೆ ವಾಟ್ ವಿ ಸಿ ಆ್ಯಂಡ್ ಹಿಯರ್, ನಾವು ನೋಡ್ಕೊತಾ ಏನು ಕೇಳ್ತಾ ಕಲಿತೀವಿ. ಆ ಕಡೆ ಪಿಕ್ಚರ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೂವಿ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಆ ಮೂವಿ ನೀವು 2.5 ತಾಸು ಮೂವಿನ ನೋಡ್ಕೊಂಡು ಹೊರಗಡೆ ಬಂದ ತಕ್ಷಣ ಆ ಮೂವಿಯ ಕಂಪ್ಲೀಟ್ ಸ್ಟೋರಿಯನ್ನು ಇನ್ನೊಬ್ರ ಹತ್ರ ಹೇಳಿರ್ತೀರಾ. ಹೇಗೆ ಹೇಳಿರ್ತೀರಾ? ಆ ಮೂವಿಯ ಕಂಪ್ಲೀಟ್ ಆಗಿರ್ತಕ್ಕಂಥ 50% ಸ್ಟೋರಿ, 50 to 70% ಸ್ಟೋರಿವರೆಗೂ ಕಂಪ್ಲೀಟ್ ನಿಮಗೆ ಗೊತ್ತಿರುತ್ತೆ. ನೋಡಿ ಇದು ಹೇಗಾಯಿತು? ಜಸ್ಟ್ ನಮ್ಮ ಮೆಮೊರಿ ಯಾವ ಥರ ಇರುತ್ತೆ ಅಂತಂದರೆ, ಪರ್ಮನೆಂಟ್ ಮೆಮೊರಿ ಟೆಂಪ್ರರಿ ಮೆಮೊರಿಗೆ ಕಳಿಸ್ತಾ ಇರುತ್ತೆ. ಟೆಂಪ್ರರಿ ಮೆಮೊರಿ ಟು ನಾವೇನು ಮಾಡ್ಕೋಬೇಕು, ಪರ್ಮನೆಂಟ್ ಮೆಮೊರಿಗೆ ನಾವು ಅದನ್ನು ಸ್ಟೋರ್ ಮಾಡ್ಕೋತಾ ಹೋಗಬೇಕು. ಆ ಸ್ಟೋರ್ ಮಾಡ್ಕೊಳ್ಳೋ ಅಂತ ಲೆವೆಲ್ ಯಾವ ರೀತಿ ಇರುತ್ತೆ, ನಾವು ಓದ್ತಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳ ಮೇಲೆ. ಹೇಗೆ ನಾವು ಮೂವಿ ಹೋದ ತಕ್ಷಣ 2.5 ತಾಸಿನಲ್ಲಿ ಇಡೀ ಮೂವಿಯ ಕಥೆಯನ್ನು ನಮಗೆ ಗೊತ್ತಾಗಿರುತ್ತೆ ಅಂತ ಅಂದರೆ, ಸೊ ಆ ವಿಜುವಲೈಸೇಷನ್ ಪವರ್ ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆ ನೀವು ಗೆಸ್ ಮಾಡ್ಬೋದು. ಸೊ ಓಕೆ ಸರ್, ನಾನು ನೋಡಿ ಮತ್ತೆ ಕಲಿಯೋದ್ರಿಂದ, ನೋಡಿ ಮತ್ತೆ ಕೇಳೋದ್ರಿಂದ ನನಗೆ 50% ನೆನಪಿದೆ ಅಂತ ಅಂದರೆ, ಸೊ ನಾನು ಓದಿರೋದನ್ನ ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡೋದ್ರಿಂದ, ಏನಪ್ಪ ಈ ಕಾನ್ಸೆಪ್ಟ್ ಅಂದ್ರೆ ಏನು, ಇದಂದ್ರೆ ಏನು, ಇದು ಹಾಗಾಗುತ್ತೆ, ಇದು ಹೀಗಾಗುತ್ತೆ, ಈ ತರ ನೀವು ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡಿದ್ರೆ ಸಾಕು, ನೀವು 70% ನೀವು ಕಲಿತೀರಾ. ಸೊ ಇದೆಲ್ಲ ದೊಡ್ಡ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಈ ತರದೊಂದು ಪಿರಮಿಡ್ನ ಆಧಾರದ ಮೇಲೆ ನಾವು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಅವರೆಲ್ಲ ಅನಾಲಿಸಿಸ್ ಮಾಡಾದ್ಮೇಲೆ ಅದನ್ನ ನಾವಿನ್ನು ಯಾವುದೋ ಒಂದು ಕಡೆ ರಿಸರ್ಚ್ ಅನ್ನ ಮಾಡಿ ನಾವು ನಿಮಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅದನ್ನ ತಲುಪಿಸಲೇಬೇಕು ಅಂತಕ್ಕಂಥ ಒಂದು ವಿಷಯದಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ಅದಾದ್ಮೇಲೆ ಏನೋ ಒಂದು ಕಲ್ತಿರೋದನ್ನ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡಿದ್ರಿ, ಆ ಡಿಸ್ಕಸ್ ಮಾಡೋದ್ರಿಂದ 70% ಕಲ್ತ್ವಿ. 80% ಅನ್ನ ಆ ಡಿಸ್ಕಸ್ ಮಾಡಿ ನಾವು ಅದನ್ನ ಪ್ರಾಕ್ಟಿಕಲ್ ರೂಪದಲ್ಲಿ ಮಾಡಿದ್ರೆ, ಡಿಸ್ಕಸ್ ಏನೋ ಮಾಡಿದ್ವಿ, ಅದು ಹೇಗಾಯ್ತು, ಯಾವ ಥರ ಆಯಿತು ಅಂತ ನಾವಾಗೇ ಅದನ್ನು ಮಾಡೋದ್ರಿಂದ. ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದು ಬಲ್ಬನ್ನು ಕಂಡುಹಿಡಿಬೇಕು, ಅದು ಹೇಗಾಯ್ತು, ಈ ಥರ ಆಯಿತು, ಹಂಗಾಯ್ತು, ಹಿಂಗೆ ಮಾಡಿದ್ರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಸನ್ನು ನಾವೇನು ಓದಿ ಅದನ್ನ ನಾವು ಇನ್ನೊಬ್ರ ಹತ್ರ ಡಿಸ್ಕಷನ್ ಮಾಡೋದ್ರಿಂದ 70% ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಒಂದು ಬೆಳಕಿನ ಚದುರುವಿಕೆ ಅಂತಕ್ಕಂಥದ್ದನ್ನು ಒಂದು ವಿಷಯವನ್ನ ಅರ್ಥ ಮಾಡ್ಕೋತಾ ಇದ್ದೀರಾ. ಸೊ ಅದನ್ನು ಓದಿದ್ದೀರಾ, ಅದನ್ನು ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ಇವಾಗ ನೀವು ಮಾಡಬೇಕು. ವಾಟ್ ವಿ ಡೂ, ಸೊ ಅದರಿಂದ ನೀವು 80% ಕಲಿತೀರಾ. ಅಂದರೆ ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ನೀವೇನಾದರೂ ಆ ವಿಷಯವನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊತಾ ಹೋಗಿದ್ದೇ ಆದರೆ ಸೊ ಕಂಪ್ಲೀಟ್ ಆಗಿ 80% ನೀವು ಗ್ರ್ಯಾಬ್ ಮಾಡ್ಕೋಬೋದು. ಸೊ ಕಲ್ತಿದ್ವಿ ಸರ್, ಅದನ್ನು ಏನೋ ಪ್ರಾಕ್ಟಿಕಲ್ ಆಗಿ ಮಾಡಿದ್ವಿ, ಈಗ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಡೋದ್ರಿಂದ, ಟೀಚ್ ಮಾಡೋದ್ರಿಂದ ನಿಮ್ಮಲ್ಲಿ ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಕೊಳ್ಳೋವಂಥ ಗುಣ ಬಂದಿದ್ದರೆ ನೀವು ಕಂಪ್ಲೀಟಾಗಿ 95% ಆ ಕಾನ್ಸೆಪ್ಟ್ನ ಬಗ್ಗೆ ಕ್ಲಿಯರ್ ಆಗಿರ್ತೀರ. ನೀವು ಯಾರಿಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಹೇಳುವಂಥ ರೀತಿಯಲ್ಲಿ ನೀವು ಬಂದಿದ್ದೀರಾ ಅಂತಂದರೆ, ಸೊ ನೀವು ಟೀಚ್ ಮಾಡುವಂಥ ರೇಂಜಿಗೆ ನೀವು ಬಂದಿದ್ದೀರಾ ಅಂತಂದರೆ ಆ ಕಾನ್ಸೆಪ್ಟ್ನ ಬಗ್ಗೆ ನೀವು ಆ ಟಾಪಿಕ್ನ ಬಗ್ಗೆ ಎಕ್ಸಾಮ್ ಬರೋವರೆಗೂ ಮುಟ್ಟೋ ಅವಶ್ಯಕತೆನೇ ಇರೋದಿಲ್ಲ. 95% ನಿಮ್ಮ ಪರ್ಮನೆಂಟ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಥರ ನಾನು ಹೇಳ್ತಾ ಇರಲ್ಲ, ವಿಲಿಯಂ ಗ್ಲಾಸರ್ ಅಂತಕ್ಕಂಥ ವಿಜ್ಞಾನಿ ಹೇಳ್ತಾ ಇರ್ತಕ್ಕಂಥದ್ದು, ಹೌದಲ್ವಾ? ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪಿರಮಿಡನ್ನು ಮಾಡಿದಾರಲ್ವಾ. ನಾವು ಯಾಕೆ ಈ ಥರ ಓದ್ತಾ ಇಲ್ಲ, ಈ ಒಂದು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ವಲ್ಲ ಸರ್, ಈ ಥರ ತುಂಬ ವಿದ್ಯಾರ್ಥಿಗಳು ನಮಗೆಲ್ಲ ಕೇಳ್ತಾ ಇದ್ರು ಅನ್ನೋದಕ್ಕೋಸ್ಕರ ನಿಮಗೋಸ್ಕರ ಒಂದು ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಬರೋಣ, ನಾವು
ಓದ್ತಕ್ಕಂಥ ಲೆವೆಲ್, ಕಲಿಕೆಯ ಬೇರೆ ಬೇರೆ ಹಂತಗಳನ್ನು ನೋಡ್ತಾ ಹೋಗೋಣ. ಸೊ ಕಲಿಕೆ ಅಂತಕ್ಕಂಥದ್ದು ಇಲ್ಲಿಗೆ ಮುಗ್ದೋಗ್ಬಿಡಲ್ಲ ಅಲ್ವಾ ಸ್ನೇಹಿತರೆ? ಸೊ ಏನು ಒಂದೊಂದೇ ಹಂತದಿಂದ ನಾವು ಅಟ್ ಎ ಟೈಮು ನಾವು ಡಿಗ್ರಿಯನ್ನು ಪಾಸ್ ಮಾಡಿಬಿಟ್ವಾ? ಇಲ್ಲ ಅಲ್ವಾ? ಸೊ ನಾವೇನು ಮಾಡಿದ್ವಿ, 1ನೇ ಕ್ಲಾಸಿಗೆ ಹೋದ್ವಿ, 2ನೇ ಕ್ಲಾಸಿಗೆ ಹೋದ್ವಿ, 3ನೇ ಕ್ಲಾಸಿಗೆ ಹೋದ್ವಿ, 4, 5 ಹೀಗೆ ಬೇರೆ ಬೇರೆ ಹಂತಗಳನ್ನು ದಾಟ್ಬಿಟ್ಟೆ ನಾವು ಇವಾಗ ಡಿಗ್ರಿಯನ್ನು ಮುಗಿಸ್ಬಿಟ್ಟು ಅಥವಾ SSLCನೋ PUCನೋ ಮುಗಿಸ್ಕೊಂಡು ನಾವು ಇವಾಗ ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ ರೆಡಿ ಆಗ್ತಾ ಇದ್ದೀವಿ, ಹೌದಲ್ವಾ? ಸೊ 1ನೇ ಕ್ಲಾಸಲ್ಲಿ ಇದ್ದಂಥ ಕಾನ್ಸೆಪ್ಟ್ಗಳೇ ಬೇರೆ, 10ನೇ ಕ್ಲಾಸಲ್ಲಿ ಇದ್ದಂಥ ಕಾನ್ಸೆಪ್ಟ್ಸ್ಗಳೇ ಬೇರೆ, ಹೌದಲ್ವಾ? ಆಯಾ ಹಂತಕ್ಕೆ ತಕ್ಕಂತೆ ನಿಮಗೆ ಆಯಾ ಪ್ರಶ್ನೆಗಳನ್ನು ತೆಗಿತಾ ಇರ್ತಾರೆ, ಆಯಾ ಚಾಪ್ಟರ್ಸ್ಗಳನ್ನು, ಆಯಾ ಲೆಸನ್ಸ್ಗಳನ್ನು ನಾವಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ ವಿಷಯಗಳನ್ನು ಕಲಿಯೋದ್ರಲ್ಲಿ ಯಾವ್ಯಾವ ಹಂತಗಳನ್ನು ನಾವಿಲ್ಲಿ ಫಾಲೋ ಮಾಡಬೇಕು ಅಂತ ಹೇಳಿ. ಸೊ ಮೊದಲನೇ ಇಲ್ಲಿ ನಾನೊಂದು 6 ಹಂತಗಳನ್ನು ಹೇಳಿದ್ದೀನಿ. ಆ 6 ಹಂತಗಳು ಹೇಗಿದೆ, ಒಂದು ರಿಮೆಂಬರ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದನ್ನು ಅಪ್ಲೈ ಮಾಡೋದಾಗಿರ್ಬೋದು, ಮತ್ತು ಅದನ್ನು ಅನಲೈಸ್ ಮಾಡೋದ್ರಿಂದ, ಮತ್ತು ಅದನ್ನು ಇವ್ಯಾಲ್ಯುಯೇಟ್ ಮಾಡಬೇಕು, ಮತ್ತು ಲಾಸ್ಟ್ನೇದಾಗಿ ಏನು ರಿಮೆಂಬರ್ ಮಾಡಿದ್ವಿ ಅದನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಮೀನ್ಸ್ ನೆನಪಲ್ಲಿ ಇಟ್ಕೊಂಡಿರೋದಕ್ಕಿಂತ ಸ್ಟಾರ್ಟ್ ಮಾಡಿ ಅದನ್ನು ಸೃಷ್ಟಿ ಮಾಡೋದು. ಹೇಗೆ ನಾನಿವಾಗ ಒಂದು ವಿಷಯನ ಕಾನ್ಸೆಪ್ಟನ್ನು ಕಲಿತಾ ಇದ್ದೀನಿ ಅಂತ ಅಂದರೆ, ಯಾವುದೋ ಒಂದು ಕಡೆ ಯುದ್ಧ ಆಗ್ತಾ ಇದೆ ಅಂತ ಅಂದರೆ ಆ ಯುದ್ಧ ಹೇಗೆ ಮಾಡಿದ್ರು ಅಂತಕ್ಕಂಥದ್ದನ್ನು ನಾನು ಇವಾಗ ಒಂದು ಥಿಯರಿಯನ್ನು ಗಟ್ಟು ಹೊಡಿತಾ ಹೋದೆ. ಅದನ್ನು ಗಟ್ಟು ಹೊಡೆದು ನಾನು ಎಲ್ಲಿವರೆಗೂ ಹೋಗ್ತೀನಿ, ಆ ಯುದ್ಧವನ್ನು ರೀಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನಾ, ಕ್ರಿಯೇಟ್ ಮಾಡಲಿಕ್ಕೆ ಯಾವ ಥರ ಆಯಿತು, ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನಾ, ಅಲ್ಲಿವರೆಗೂ ನಾನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರಬೇಕು ಅಂತಕ್ಕಂಥ 6 ಸ್ಟೆಪ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದು ರಿಮೆಂಬರ್. ಇವಾಗ ನಾವು ಓದೋದು ಯಾವ ಥರ ಇರುತ್ತೆ, ಮೊದಲನೇ ಹಂತ ನೀವೇನು ಮಾಡ್ತಾ ಇದ್ದೀರಾ ಅಂತಂದರೆ ಬುಕ್ಗಳನ್ನು ತಗೊಂಡಿದ್ದೀರಾ, ದೊಡ್ಡ ದೊಡ್ಡ ಪುಸ್ತಕಗಳನ್ನು ತಗೊಂತಿದ್ದೀರಾ. ಈ ಥರ ಓದಿದ್ರೆ ಖಂಡಿತವಾಗ್ಲೂ ನೀವು ಒಂದು ಜಾಬನ್ನು ತಗೊಳ್ತಾ ಇದ್ದೀರಾ. ಯಾವ ಥರ ರಿಮೆಂಬರೆನ್ಸ್, ಒಂದು ಬುಕ್ ತಗೊಂಡು ಅದನ್ನು ಗಟ್ಟು ಹಿಡಿಯೋದು. ಮೊದಲನೇ ಹಂತ ಏನು ಬೆಳಕಿನ ಚದುರುವಿಕೆ ಅಂದ್ರೆ ಏನು, ಬೆಳಕಿನ ಚದುರುವಿಕೆ ಅಂದ್ರೆ ಏನು, ಬೆಳಕಿನ ಚದುರುವಿಕೆ ಅಂದ್ರೇನು, ಈ ಥರ ತುಂಬ ಜನ ಮಾಡಿದ್ದೀರಲ್ವಾ? ಸೊ ಇದನ್ನು ಗಟ್ಟು ಹೊಡಿಯೋದು ಅಂತ ಕರಿತೀವಿ ನಾವು ಸಾಮಾನ್ಯರ ಭಾಷೆಗಳಲ್ಲಿ, ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು ಅಂಥೇಳಿ. ಸೊ ನಾವು ಫಸ್ಟು ನಾವು ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಓಕೆ ಸರ್, ನಾನಿವಾಗ ಅದನ್ನೇನೋ ರಿಮೆಂಬರ್ ಮಾಡಿಕೊಂಡೆ, ಅದನ್ನು ನೆನಪಲ್ಲೇನೋ ಇಟ್ಕೊಂಡೆ. ಸೊ ಈಗ ಓದಿದ್ದು ಇನ್ನೊಂದು ಗಂಟೆ ಬಿಟ್ಟು ನೋಡಿದ್ರೆ ಅದು ನನಗೆ ನೆನಪಲ್ಲೇ ಉಳ್ಕೊಂಡಿಲ್ಲ. ಅಯ್ಯೋ, ನೀವು ಈಗ ತಾನೇ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಓದಿದ್ರಿ, ಇನ್ನೊಂದು ಗಂಟೆ ಇಲ್ಲದು ನಿಮಗೆ ನೆನಪಲ್ಲಿಲ್ಲಲ್ಲ, ಯಾಕೆ? ಸೊ ಅದು ನೀವು ಅದನ್ನು ಕ್ಲಿಯರಾಗಿ ಬರೀ ಗಟ್ಟು ಹೊಡೆದಿದ್ದೀರಾ ಅಷ್ಟೇ, ನೆನಪಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀರಾ ಅಷ್ಟೇ, ಕಂಪ್ಲೀಟಾಗಿ ಅದನ್ನು ಕಲ್ತಿಲ್ಲ ಅಂತಕ್ಕಂಥದ್ದನ್ನು ನೆನಪಲ್ಲಿ ಇಟ್ಕೋಬೇಡಿ, ಅದನ್ನು ಸೃಷ್ಟಿ ಮಾಡಿ, ಅಲ್ಲಿವರೆಗೂ ನೀವು ಅದನ್ನು ಕಲಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ನೀವು ಕಲಿಬೇಕಾಗುತ್ತೆ. ಸೊ ಏನಿದು ಅಂಡರ್ಸ್ಟ್ಯಾಂಡಿಂಗ್, ಏನು ಗಟ್ಟು ಹೊಡೆದ್ರಿ, ಏನನ್ನ ನೆನಪಲ್ಲಿ ಇಟ್ಕೊಂಡ್ರಿ, ಅದು ನೆನಪಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ಏನನ್ನೋದ್ರನ್ನ ನೀವು ತಿಳ್ಕೊಬೇಕು. ಏನು ಫಾರ್ ಎಕ್ಸಾಂಪಲ್ ಬೆಳಕಿನ ಚದುರುವಿಕೆ ಅಂದ್ರೇನು, ಬೆಳಕಿನ ಚದುರುವಿಕೆ ಅಂದ್ರೇನು, ಬೆಳಕಿನ ಚದುರುವಿಕೆ ಅಂದ್ರೇನು ಅಂತಕ್ಕಂಥದ್ದನ್ನು ಗಟ್ಟು ಹೊಡೆದ ನೆನಪಲ್ಲೇನೋ ಇಟ್ಕೊಂಡ್ರಿ. ಹಾಗಂದ್ರೆ ಏನನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಅದು ಹೇಗೆ ಬಂತು, ಹಾಗಂದ್ರೆ ಏನು, ಅದು ಯಾವ ಥರ ಬಂತು, ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಹೋಗಬೇಕು. ಯಾವುದೇ ಒಂದು ವಿಷಯ ಆಗಿರ್ಬೋದು, ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಇದ್ರೆ ಸಾಲದು, ಅದನ್ನು ಅರ್ಥ ಮಾಡ್ಕೋತಾ ಹೋಗಬೇಕು, ತಿಳ್ಕೊಳ್ತಾ ಹೋಗಬೇಕು. ಅದನ್ನು ಯಾವಾಗ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋತಾ ಓದ್ತಾ ಹೋಗ್ತಿರೋ ಆಗ ನೀವು ಕಂಪ್ಲೀಟಾಗಿ ಒಂದು 15-20% ನಿಮ್ಮ ತಲೆಯಲ್ಲಿ ಉಳಿತಾ ಹೋಗುತ್ತೆ. ಓಕೆ ಸರ್, ನಾನಿವಾಗ ಅದನ್ನೇನೋ ಅಂಡರ್ಸ್ಟ್ಯಾಂಡಿಂಗ್ ಏನೋ ಮಾಡ್ಕೊಂಡೆ, ಅದನ್ನೇನೋ ಅರ್ಥ ಮಾಡ್ಕೊಂಡ್ರೆ ಸಾಕಾ? ಇಲ್ಲ. ಸೊ ನೀವು ಈಗ ತಾನೇ ಹೆಜ್ಜೆ ಇಡ್ತಾ ಇದ್ದೀರಾ. ಸೊ ನೀವು ಅರ್ಥ ಮಾಡ್ಕೊಂಡ್ರೆ ಸಾಲದು, ಆ ಅರ್ಥ ಮಾಡ್ಕೊಂಡಿರುವಂಥ ಕಾನ್ಸೆಪ್ಟನ್ನು ಅಪ್ಲೈ ಮಾಡಬೇಕು. ಅಂದರೆ ಪ್ರಾಕ್ಟಿಕಲಿ ನೀವು ಅದನ್ನು ಕಲಿತಾ ಹೋಗಬೇಕು. ಹೇಗೆ ಬೆಳಕಿನ ಚದುರುವಿಕೆ ಹೇಗಾಗುತ್ತೆ, ಒಂದು ಬಣ್ಣದಿಂದ ಅನೇಕ ಬಣ್ಣಗಳು ಚದುರುವಿಕೆ ಆಗ್ತಾ ಇದೆ, ಹೌದಲ್ವಾ? ಅದನ್ನ ಬೆಳಕಿನ ಚದುರುವಿಕೆ ಅಂತ ಕರಿತಿದೀವಿ ಅಲ್ವಾ? ಸೊ ಇದನ್ನ ನಿಮ್ಮ ಡೈಲಿ ಲೈಫಲ್ಲಿ ಆಗಿರ್ಬೋದು, ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದು ಬೆಳಕಿನ ಚದುರುವಿಕೆ, ಇದು ನಿಮ್ಮ ಡೈಲಿ ಲೈಫಲ್ಲೂ ಕೂಡ ಅಪ್ಲೈ ಆಗ್ಬೋದು. ಏನು ಯಾವುದೋ ವಿಷಯನ ಕಲ್ತ್ರಿ, ಅದನ್ನು ಅರ್ಥ ಮಾಡ್ಕೊಂಡ್ರಿ, ಅದನ್ನ ನಿಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡಬೇಕು. ಯಾರೋ ನಾನೇನು KPSCನ ಬರಿತಾ ಇದ್ದೀನಿ, UPSCನ ಬರಿತಾ ಇದ್ದೀನಿ ಅಂತ ಅಂದರೆ ಬರೀ ನಿಮಗೆ
ನೆನಪಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಸಾಲ್ತು, ನಾವು ಅದನ್ನ ನಾವೇನು ಮಾಡಬೇಕು, ಅಪ್ಲೈ ಮಾಡಬೇಕು. ಡೈಲಿ ಲೈಫಲ್ಲಿ ಅದನ್ನು ಅಪ್ಲೈ ಮಾಡಿ ಅದನ್ನು ನಮಗೆ ಸಾಲ್ವ್ ಮಾಡಲಿಕ್ಕೆ ಬರುತ್ತಾ ಅಂತಕ್ಕಂಥ ಒಂದು ಅಲ್ಲಿವರೆಗೂ ಹೋಗಬೇಕು. ನಾನು ಅದನ್ನೇ ಹೇಳಿದೆ. ಸೊ ಈಗ ಬೆಳಕಿನ ಚದುರುವಿಕೆಯನ್ನು ನಮ್ಮ ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ನಾನು ಅದನ್ನು ಮಾಡಿದೆ. ಓಕೆನಾ, ನಾನು ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ಮಾಡಿದೆ. ಆಗ ನಿಮಗೆ ಕಂಪ್ಲೀಟಾಗಿ ಅರ್ಧ ಪರ್ಸೆಂಟ್ ನಿಮ್ಮ ಲೆವೆಲ್ ಇನ್ಕ್ರೀಸ್ ಆಯಿತು. ಯಾವುದೇ ಟಾಪಿಕ್ ಕೊಡಲಿ, ನೀವು ನೆನಪಲ್ಲಿ ಇಟ್ಕೊಂಡಿರೋದ್ರಿಂದ ಹಿಡಿದು ಅದನ್ನು ಅಪ್ಲೈ ಮಾಡೋವರೆಗೂ ಕರೆಕ್ಟಾಗಿ ನೀವು ಅದನ್ನು ಫಾಲೋ ಮಾಡ್ತಾ ಹೋಗಬೇಕು. ನಿಮ್ಮ ಡೈಲಿ ಲೈಫಲ್ಲಿ ಅದನ್ನು ಅನ್ವಯಿಸ್ಕೊತಾ ಹೋಗಬೇಕು. ಯಾವುದೇ ಟಾಪಿಕನ್ನು ಓದ್ರಿ. ಸೊ ನೀವು ಹೀಗೆ ಓದಲೇಬೇಕಾಗುತ್ತೆ. ನೀವು ಹೀಗೆ ಓದಿದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ ನೆನಪಲ್ಲಿ ಉಳಿಯುತ್ತೆ. ಸರ್ ನಾನು ಅವ್ನು ಯಾರೋ ಒಬ್ಬ ಟಾಪರ್ ಆಗ್ತಿದ್ದಾನೆ, ನಾನು ಯಾಕೆ ಆಗ್ಲಿಕ್ಕೆ ಆಗ್ತಾ ಇಲ್ಲ? ಸರ್ ನನ್ನ ಫ್ರೆಂಡು ಓದಿದ್ದೆಲ್ಲವೂ ಕೂಡ ಅವನಿಗೆ ಚೆನ್ನಾಗಿ ನೆನಪಲ್ಲಿ ಉಳಿತಾ ಇದೆ, ಆದರೆ ನಾನು ಅವನಕ್ಕಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀನಿ, ಅವನಿಗಿಂತ ನಾನು ಜಸ್ಟ್ ಒಂದು ಪೇಜು ಕೂಡ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಆದರೆ ಅವನು ಸ್ಮಾರ್ಟ್ ವರ್ಕ್ ಮಾಡ್ತಿದ್ದಾನೆ. ಸರ್ ನೀವು ಅವಾಗಲೇ ತಾನೇ ಹಾರ್ಡ್ ವರ್ಕ್ ಮಾಡಿದ್ರಿ, ಅವ್ರಿಗೆ ಮಾತ್ರ ವಿಡಿಯೋ ಅಂತ ಹೇಳಿದ್ರಿ. ಬಟ್ ಇಲ್ಲಿ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಪ್ರಾಪರ್ ವೇಯಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ನೀವು ಪ್ರಾಪರ್ ವೇಯಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಓಕೆ ಸರ್, ನಾನು ನೀವು ಹೇಳಿರೋದನ್ನು ನಾನಿವಾಗ ಅಪ್ಲೈ ಏನೋ ಮಾಡ್ಕೊಂಡೆ. ಅಪ್ಲೈ ಮಾಡಾದ್ಮೇಲೆ ಆ ವಿಷಯದ ಬಗ್ಗೆ ಏನು ವಿಶ್ಲೇಷಿಸ್ತಾ ಹೋಗಬೇಕು, ಅನಲೈಸ್ ಮಾಡ್ಕೋತಾ ಹೋಗಬೇಕು. ನಾನು ಹೇಗೆ ಅನಲೈಸ್ ಮಾಡ್ತೀನಿ ಅದನ್ನು ಯಾವುದೋ ಒಂದು ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ಮಾಡ್ಕೊತಾ ಹೋದೆ. ಇವಾಗ ಬೆಳಕಿನ ಚದುರುವಿಕೆ ಒಂದು ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ಹೀಗಾಯಿತು ಹಾಗಾಯಿತು ಅನ್ನೋದ್ರ ಬಗ್ಗೆ ಕಲಿತಾ ಹೋದೆ. ಓಕೆ, ಅದನ್ನೇನೋ ಏನೋ ಲ್ಯಾಬಲ್ಲೂ ಕೂಡ ಎಕ್ಸ್ಪರಿಮೆಂಟನ್ನು ಮಾಡಿದೆ. ಇಷ್ಟನ್ನು ಮಾಡಿದ್ರೆ ಸಾಕಾ? ಇಲ್ಲ, ನೀವು ಅಪ್ಲೈ ಮಾಡ್ಕೋ ಮೀನ್ಸ್ ಲ್ಯಾಬಲ್ಲೇ ಹೋಗಬೇಕು ಅಂತ ಏನಿಲ್ಲ. ನಿಮ್ಮ ಡೈಲಿ ಲೈಫಲ್ಲಿ ಅದನ್ನು ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಅಪ್ಲೈ ಮಾಡಿದ್ರಿ ಅದ್ರ ಬಗ್ಗೆ ಸರಿ ತಪ್ಪುಗಳನ್ನು ಬಿಟ್ಟು ಅದು ಯಾಕೆ ಬಂತು, ಅದು ಯಾಕೆ ಮೀನ್ಸ್ ಬಿಳಿ ಬಣ್ಣದಿಂದ 7 ಬಣ್ಣಗಳು ಯಾಕೆ ಬಂತು, ಏನೋ ಆಕಾಶದಲ್ಲಿ ಬಿಸಿಲು ಮತ್ತು ಮಳೆ ಬಂದಾಗಲೇ ಯಾಕೆ ನನಗೆ ಆ 7 ಬಣ್ಣಗಳು ಕಾಣಿಸ್ತವೆ, ಈ ಥರ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ಬೇಕು. ನೀವು ಅನಲೈಸ್ ಮಾಡ್ಕೋತಾ ಹೋಗಬೇಕು. ನೀವು ಯಾವಾಗ ಅನಲೈಸ್ ಮಾಡ್ಕೋತಾ ಹೋಗ್ತಿರೋ, ಸೊ ಆಗ ಇದು ಯಾಕೆ ಹೀಗೆ ಬಂತು, ಇದು ಯಾವ ಥರ ಬಂತು, ಇದು ಏನಕ್ಕೋಸ್ಕರ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ಅದನ್ನು ಅನಲೈಸ್ ಮಾಡ್ಕೊತ ಹೋಗಿದ್ದೆ ಆದರೆ ಆ ಕಾನ್ಸೆಪ್ಟನ್ನು ನೀವು ಇನ್ನೂ ಪಕ್ಕ ಆಗ್ತಾ ಹೋಗ್ತೀರಾ. ಸೊ ಇದಾದ್ಮೇಲೆ ನೀವೇನೋ ಆ ವಿಷಯಗಳು ಹೇಗೆ ಬಂತು, ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ಅನಲೈಸ್ ಏನೋ ಮಾಡಿದ್ರಿ. ಈಗ ನೀವು ಮಾಡಬೇಕು ಅದರ ಸರಿ ತಪ್ಪುಗಳು. ಇವಾಗ ಒಂದು ಗುಂಪಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ತೀರ, ನಿಮ್ಮ ಫ್ರೆಂಡು ಯಾರೋ ಒಬ್ಬ ಬಂದ್ಬಿಟ್ಟು ಬೆಳಕಿನ ವಿಭಜನೆ ಅಂತ ಅಂದ್ರೆ ಇದೇ ಕಣಪ್ಪ ಅಂತ ಹೇಳಿ ಯಾವುದೋ ಒಂದು ತಪ್ಪು ಕಾನ್ಸೆಪ್ಟ್ ತಂದು ನಿಮ್ಮ ಹತ್ರ ಹೇಳಿದ್ರೆ, ಅವಾಗ ನೀವು ಹೇಳಬೇಕು ಇಲ್ಲ ನೀನು ಹೇಳ್ತಿರೋ ತಪ್ಪಿದೆ, ನಾನು ಅದನ್ನು ಪ್ರಾಕ್ಟಿಕಲ್ ಬೇಸ್ಡ್ ಆಗಿ ಮಾಡಿದ್ದೀನಿ, ಅದಂದ್ರೆ ಹೀಗಾಗುತ್ತೆ. ಮೀನ್ಸ್ ಆ ಕಾನ್ಸೆಪ್ಟನ್ನು ನೀವೇನು ಮಾಡ್ಕೋತಾ ಹೋಗ್ಬೇಕು, ಅದು ಸರಿ ತಪ್ಪುಗಳನ್ನು ನೀವು ಅದನ್ನು ಅರ್ಥ ಮಾಡ್ಕೋತಾ ಹೋಗಬೇಕು. ಎನಿ ಕಾನ್ಸೆಪ್ಟ್, ಯಾವುದೇ ಕಾನ್ಸೆಪ್ಟ್ ಆಗಿರ್ಬೋದು. ಇವಾಗ ಯಾರೋ ಒಬ್ಬ ಮೀನ್ಸ್ ಭಾರತದ ಮೇಲೆ ದಂಡೆತ್ ಬರ್ತಾ ಇದ್ದಾನಂತ ಅಂದ್ರೆ ಅವ್ನಿಗೆ ಯಾಕೆ ಬಂದ, ಅವನ ಕಾರಣಗಳೇನು, ಈ ತರ ಅವನ ಕಾರಣಗಳನ್ನ ಅನಲೈಸ್ ಮಾಡ್ಕೋತಾ ಹೋಗ್ಬೇಕು. ಅದನ್ನ ಕಂಪ್ಲೀಟ್ ಆಗಿ ವಿಶ್ಲೇಷಿಸ್ತಾ ಹೋಗ್ಬೇಕು. ಅರ್ಥ ಮಾಡ್ಕೊಂಡ್ರಿ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡಿ. ಇವಾಗ ನೀವೇನ್ ಮಾಡ್ತಾ ಇದ್ದೀರಾ, ಅನಲೈಸ್ ಮಾಡ್ಕೋತಾ ಹೋಗ್ಬೇಕು, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೋತಾ ಹೋಗ್ಬೇಕು. ಅದಾದ್ಮೇಲೆ ಅದರ ಇನ್ನೊಬ್ಬ ಯಾರೋ ಒಬ್ಬ ನಿಮಗೆ ಕೇಳ್ತಾ ಇದ್ದಾನೆ ಅಂತಂದ್ರೆ, ಏನಂತ ಕೇಳ್ತಾ ಇದ್ದಾನೆ ಅಂತಂದ್ರೆ, ಅವನು ನಮ್ಮ ಭಾರತದ ಮೇಲೆ ದಂಡೆದ್ದು ಬಂದಿದ್ದು ತಪ್ಪು, ಇಲ್ಲ ಅವ್ನು ಸರಿಯಾಗಿ ಬಂದಾನೆ, ಅವ್ನು ಬಂದಾಗ ಅವನಿಗೆ ಇಂಥದ್ರು ಸೋಲ್ಸಿದ್ರು, ಯಾಕೆ ಸೋಲ್ಸಿದ್ರು, ಅವ್ನು ಸೋಲ್ಸ್ಲಿಕ್ಕೆ ಕಾರಣಗಳೇನು, ಇವೆಲ್ಲ ಕೂಡ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಒಂದು ಗುಣವನ್ನು ನೀವು ಬೆಳೆಸ್ಕೊತಾ ಇರಬೇಕು. ಯಾವಾಗ ನೀವು ಅಟ್ಲೀಸ್ಟ್ ಈಗ ಕ್ವಶನ್ ಪೇಪರ್ ತೆಗೆಯುವಂಥ ಮೈಂಡ್ ಸೆಟ್ ಎಲ್ಲಿವರೆಗೂ ಇರುತ್ತಂತಂದ್ರೆ, ಅವರು ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈ, ಅನಲೈಸ್ ಇವೆಲ್ಲ ಲೆವೆಲ್ಸ್ಗಳನ್ನ ದಾಟ್ಬಿಟ್ಟು ಅವರು ಇವ್ಯಾಲ್ಯೂಯೇಟ್ ಮತ್ತೆ ಕ್ರಿಯೇಟ್ ಲೆವೆಲಲ್ಲಿ ಇರ್ತಾರೆ. ಇವಾಗ ನೀವು ಯಾವುದೇ ತರಹದ ಇಂಟರ್ವ್ಯೂಸ್ಗಳನ್ನ ಕೇಳಲಿಕ್ಕೆ ಕೂತಿರ್ತಾರಲ್ಲ ಲೆಕ್ಚರರ್ಸ್ಗಳು ಅಥವಾ ಅಧಿಕಾರಿಗಳು, ಅವರು ಇವ್ಯಾಲ್ಯೂಯೇಟ್ ಮತ್ತು ಕ್ರಿಯೇಟ್ ಮಾಡುವಂಥ ಹಂತದಲ್ಲಿ ಇರ್ತಗಳಲ್ಲಿ ತುಂಬ ಉತ್ತಮವಾದಂಥ ಸಾಧನೆಗಳನ್ನು ಮಾಡಬೇಕು ಅಂತಂದರೆ ಈ ಥರದ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನು ನಾವು ಕಲಿಕೆಯ ಬೇರೆ ಹಂತಗಳನ್ನು ನಮಗೆ ಗೊತ್ತಿರಬೇಕು. ಇನ್ ದ ಲಾಸ್ಟ್ ಸ್ಟೆಪ್ಪು, ನಾನು ಏನು ಇವಾಗ ಸರಿ ತಪ್ಪುಗಳನ್ನು, ಅದು ಹಾಗಲ್ಲ ಹೀಗಲ್ಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡ್ವು, ಈಗ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಡಿ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಸಣ್ಣ ಪುಟ್ಟ ಕಾನ್ಸೆಪ್ಟ್ಸ್ಗಳನ್ನು ನಾವು ಅದನ್ನು ಕ್ರಿಯೇಟ್ ಮಾಡ್ತಕ್ಕಂಥ, ಅದನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಅಲ್ಲಿವರೆಗೂ ಕೂಡ ನೀವೇನಾದರೂ ಬಿಲ್ಡ್ ಮಾಡಿದರೆ ಖಂಡಿತವಾಗ್ಲೂ 100% ನಿಮ್ಮನ್ನು ತಡಿಲಿಕ್ಕೆ, ಸಕ್ಸಸ್ ಅಂತ ತಡಿಲಿಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ.
ಗೊತ್ತಾಗ್ತಿದ್ಯಾ? ಸೊ ನಾವು ಯಾವ ಥರ ಒಂದು ಸಣ್ಣ ಹಂತದಿಂದ ಹಿಡಿದು ಮೇಲಿನ ಹಂತದವರೆಗೂ ಕೂಡ ಯಾವ ಥರ ನಾವು ಕಲಿಕೆಯನ್ನು ಅಥವಾ ಒಂದು ಬುಕ್ಕನ್ನು ಯಾವ ಥರ ಸ್ಟಡಿ ಮಾಡ್ಕೋತಾ ಹೋಗಬೇಕು. ನೀವು ಬರೀ ಒಂದು ಪೇಜಿಂದ ಹಿಡಿದು 1ನೇ ಪೇಜಿಂದ 100ನೇ ಪೇಜಿನವರೆಗೂ ನೀವು ಹೋಗ್ತಾ ಇದ್ದೀರಾ ಅಂತ ಅಂದರೆ ಆ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಥರದ ಲೆವೆಲ್ಸ್ಗಳನ್ನು ನಾವು ದಾಟ್ಕೊಂಡು ಹೋಗಬೇಕು. ಸೊ ನಾವು ಮಾತ್ರ ಜಾಬ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಬೇರೆಯವರೆಲ್ಲ ಯಾಕೆ ಜಾಬ್ ತಗೊಳ್ತಾ ಇದ್ದಾರೆ ಅಂತ ಅಂದರೆ ಅವರು ಈ ಥರ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಕೋತಾ ಹೋಗ್ತಾರೆ. ಅವರಿಗೆ ಗೊತ್ತಿಲ್ಲದೆ ಇರ್ಬೋದು, ಈ ಥರದೊಂದು ಸ್ಟೆಪ್ ಇದೆ, ಈ ಥರದೊಂದು ಸ್ಟೆಪ್ ಇದೆ, ಈ ಥರದೊಂದು ಸ್ಟೆಪ್ ಇದೆ ಅಂತಕ್ಕಂಥದ್ದನ್ನು ಅವರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ನಿಮಗೆ ಈಗ ಗೊತ್ತಾಗಿದೆ, ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ನೀವಾಗ ಪ್ರಯತ್ನ ಪಡಬೇಕು. ನಾವು ಹಳೆಯ ವಿಡಿಯೋಸ್ಗಳಲ್ಲೆಲ್ಲ ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಈ ಲೆವೆಲ್ಸ್ಗಳನ್ನು ನೀವೇನಾದರೂ ಫಾಲೋ ಮಾಡ್ಕೊಂಡು ಹೋಗಿದ್ದೇ ಆದರೆ ಖಂಡಿತವಾಗ್ಲೂ ಗೆಲುವು ನಿಮ್ಮದೇ, 100% ಜಾಬ್ ನಿಮ್ಮದೇ. ಸೊ ಇದೇ ಥರದ ಅನೇಕ ಥರದ ವೀಡಿಯೋಸ್ಗಳು ನಮಗಿಲ್ಲಿ ಸಿಗ್ತಾ ಹೋಗ್ತವೆ. ಅದಕ್ಕೋಸ್ಕರ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ, ಡೋಂಟ್ ಫಿಯರ್ ಫಾರ್ ದ ಫೇಸಿಂಗ್ ಫೇಲ್ಯೂರ್ ಇನ್ ದ ಫಸ್ಟ್ ಅಟೆಂಪ್ಟ್ ಬಿಕಾಸ್ ಇವನ್ ದ ಸಕ್ಸಸ್ಫುಲ್ ಮ್ಯಾಥ್ ಸ್ಟಾರ್ಟ್ಸ್ ವಿತ್ 0 ಓನ್ಲಿ. ಹೌದಲ್ವಾ? ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಒಂದು ಸಕ್ಸಸ್ಫುಲ್ ಮ್ಯಾಥ್ಸ್ ಸ್ಟಾರ್ಟ್ ಆಗಬೇಕು ಅಂತಂದರೆ ನೀವೆಲ್ಲ ಏನು ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಏನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವೆಲ್ಲ ಓದಿರ್ತೀರ. ಸೊ ಹೆಂಗಿರುತ್ತೆ, ಒಂದು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಮ್ಯಾಥ್ಸನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಅಂದರೆ ಅದರ ಸ್ಟಾರ್ಟಿಂಗ್ ಸ್ಟೇಜ್ 0ನೇ ಆಗಿರುತ್ತೆ. ನಿಮಗೆ ಅನೇಕ ಪ್ರಾಬ್ಲಮ್ಸ್ಗಳಿರ್ಬೋದು, ಅನೇಕ ಪ್ರಾಬ್ಲಮ್ಸ್ಗಳು ನಿಮಗೆ ಫೇಸ್ ಮಾಡ್ತಾನೂ ಇರ್ಬೋದು, ಅವುಗಳ ಮಧ್ಯೆ ನೀವು ಓದ್ತಾನೂ ಇರ್ಬೋದು. ಆದರೆ ಸಕ್ಸಸ್ಸು ಒಂದೇ ಸಲಕ್ಕೆ ಸಿಕ್ಬಿಡಲ್ಲ. ಪ್ರಯತ್ನ ನೀವು ಎಷ್ಟು ದಿನ ಕೊನೆಯವರೆಗೂ ಪ್ರಯತ್ನವನ್ನು ಮಾಡ್ತಾ ಹೋಗ್ತಿರೋ ಅಲ್ಲಿವರೆಗೂ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾನೆ ಹೋಗುತ್ತೆ. ಪ್ರಯತ್ನ ಯಾರೂ ಮಾಡಲ್ವೋ, ಯಾರು ಪ್ರಯತ್ನವನ್ನು ಬಿಟ್ಟಿರ್ತಾನೋ ಅರ್ಧದಲ್ಲೇ ತಾನು ನನ್ನ ಕೈಲಿ ಆಗಲ್ಲ ಅಂತೇಳಿ ಹೋಗಿರ್ತಾನೋ ಅವನು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಹೇಳ್ತಾ ನಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇರೆ ಬೇರೆ ಕಾನ್ಸೆಪ್ಟ್ನ ಮೇಲೆ ನಾವು ಜ್ಞಾನಪೀಠ ಅಕಾಡೆಮಿಲಿ ನಿಮಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.